ಸೈಬರ್ ವಂಚಕರು ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ದಿನಕ್ಕೊಂದು ಕಳ್ಳದಾರಿ ಹಿಡಿದು ವಂಚನೆ ಮಾಡ್ತಾನೆ ಇದ್ದಾರೆ. ಸೈಬರ್ ಕಳ್ಳರು ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ವಂಚನೆಗೆ ಇಳಿದಿದ್ದಾರೆ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ ಹೆಸರಲ್ಲಿ ಜನರನ್ನ ಮಂಗ ಮಾಡೋದಕ್ಕೆ ಹೊರಟಿದ್ದಾರೆ. ಎಚ್ಚರ, ಅದು ಹೇಗೆ ಅಂತಂದ್ರೆ ಡೀಟೇಲ್ಸ್ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲಾಗಿ ನಮ್ಮ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಗ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಹೊಸ ವರ್ಷದ ಸಂಭ್ರಮದಲ್ಲಿ ಎಲ್ಲರಿಗೂ 3 ತಿಂಗಳ ರಿಚಾರ್ಜ್ ಅನ್ನ 749 ಸಂಪೂರ್ಣವಾಗಿ ಉಚಿತವಾಗಿ ನೀಡುತ್ತಿದೆ. ಆದ್ದರಿಂದ ಕೆಳಗೆ ನೀಡಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡುವ ಮೂಲಕ ಇದೀಗ ರಿಚಾರ್ಜ್ ಪ್ರಯೋಜನವನ್ನ ಪಡೆದುಕೊಳ್ಳಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ ಅಂತ ಕೂಡ. ಈಗಂತ ನಿಮಗೆ ಮೆಸೇಜ್ ಬಂದಿತ್ತಾ ಅಥವಾ ಬಂದಿಲ್ಲ ಅಂದ್ರೆ ಬರಬಹುದು. ಸರಿಯಾಗಿ ನೋಡಿಕೊಳ್ಳಿ. ಇದೇ ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ಸೈಬರ್ ವಂಚಕರು ವಂಚನೆಗೆ ಇಳಿದಿದ್ದಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಹೆಸರಲ್ಲಿ ವಂಚನೆಗೆ ಸೈಬರ್ ವಂಚಕರು ಯತ್ನ. 3 ತಿಂಗಳ ರಿಚಾರ್ಜ್ ಉಚಿತ ಅಂತಕ್ಕಂಥ ಒಂದು ಮೆಸೇಜ್ನ ಎಲ್ಲರ ವಾಟ್ಸಪ್ ಲಿಂಕಿಗೆ ಕಳಿಸಿ ದೋಖಾ ಎಸಗುತ್ತಿದ್ದಾರೆ. ನೀವು ಕೇಳಿಸಿಕೊಂಡಿದ್ದು ನಿಜ ಸ್ನೇಹಿತರೆ. ಎಲ್ಲ ಬಿಟ್ಟು ಸೈಬರ್ ವಂಚಕರು ತಮ್ಮ ವಂಚನೆಗೆ ಸಿಎಂ ಸಿದ್ದರಾಮಯ್ಯ ಹೆಸರನ್ನೇ ಬಳಸಿಕೊಂಡಿದ್ದಾರೆ. ಸಿಎಂ ಉಚಿತ ರಿಚಾರ್ಜ್ ಕೊಟ್ಟಿದ್ದಾರೆ ಅಂತ ಲಿಂಕ್ ಕಳಿಸಿ ಕ್ಲಿಕ್ ಮಾಡೋಕೆ ಹೇಳಿ 3 ನಾಮ ಹಾಕ್ತಿದ್ದಾರೆ. ಈಗೊಂದು ನಕಲಿ ಲಿಂಕ್ಗಳು ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡುತ್ತಿದೆ. ಗೊತ್ತಿಲ್ಲದೆ ಕೆಲವರು ಅದನ್ನ ಶೇರ್ ಕೂಡ ಮಾಡ್ತಿದ್ದಾರೆ. ಇದರಿಂದಾಗಿ ಕೆಲವು ವಾಟ್ಸಪ್ ಬಳಕೆದಾರರಿಗೂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂಕಷ್ಟ ಎದುರಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಇಂತಹ ನಕಲಿ ಲಿಂಕ್ಗಳಿಂದ ಎಚ್ಚರಿಕೆಯಿಂದ ಇರಲು ಪೊಲೀಸರು ಈಗಾಗಲೇ ಸೂಚನೆ ನೀಡಿದ್ದಾರೆ. ನಿಮ್ಮ ವಾಟ್ಸಪ್ಗೆ APK ಫೈಲ್ ಫಾರ್ವರ್ಡ್ ಬಂದರೂ ಅದನ್ನು ಕ್ಲಿಕ್ ಮಾಡಬೇಡಿ. ಒಂದು ವೇಳೆ ಮಿಸ್ ಆಗಿ ಲಿಂಕ್ ಕ್ಲಿಕ್ ಮಾಡಿದ್ರು ಅವರು ಕೇಳೋ ಡೀಟೇಲ್ಸ್ ಕೊಡೋಕ್ಕೆ ಹೋಗಬೇಡಿ. ಅಲ್ಲದೆ APK ಫೈಲ್ಗಳನ್ನು ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಇಷ್ಟೇ ಅಲ್ಲ, APK ಫೈಲ್ಗಳನ್ನು ಯಾರಿಗೆ ಕೂಡ ಶೇರ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಒಂದು ಆಫರ್ ಕೊಟ್ಟಿದ್ದಾರೆ. ರಿಚಾರ್ಜ್ ಆಫರ್ 749 ರೂಪಾಯಿ ಅಂತ ಏನೋ ಬರ್ತಾ ಇದೆ. ಇಟ್ಸ್ ಎ ಫಾರ್ವರ್ಡ್ ಮೆಸೇಜ್. ನಮಗೂ ಕೂಡ ಬಂದಿದೆ, ಅದು ಸಂಪೂರ್ಣವಾಗಿ ಸುಳ್ಳು. ಇದು ಸೈಬರ್ ಕ್ರೈಮ್ ಏನೋ ನಡೀತಾ ಇದೆ. ಸಾರ್ವಜನಿಕರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ. ಈ ರೀತಿ ಯಾವುದಾದರೂ ಲಿಂಕ್ ಕಳಿಸಿ ಆಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕೊಡಿ ಅಂತೆಲ್ಲ ಕೇಳ್ತಾರೆ. ಆ ಥರ ಎಲ್ಲ ಮಾಡಿದರೆ ಸಂಪೂರ್ಣವಾಗಿ ತಮ್ಮ ಖಾತೆಯಲ್ಲಿರುವ ಹಣ ಎಲ್ಲ ಮಾಯ ಆಗುವ ಸಾಧ್ಯತೆ ಇದೆ. ಈ ಕೂಡಲೇ ನಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಗೃಹ ಸಚಿವರಾಗಬಹುದು ಅಥವಾ ಸೈಬರ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವರ ವಿರುದ್ಧ ನೀವು ಒಂದು ಕಠಿಣವಾದ ಕ್ರಮ ತಗೊಳ್ಬೇಕು. ಈ ರೀತಿಯ ಯಾವುದೇ ಅಧಿಕೃತವಾದಂಥ ಒಂದು ಮಾಹಿತಿ ಆಗ್ಬೋದು, ಘೋಷಣೆ ಆಗ್ಬೋದು, ನಮ್ಮ ಸರ್ಕಾರ ಆಗ್ಬೋದು, ಮಾನ್ಯ ಸಿದ್ದರಾಮಯ್ಯ ಅವರು ಯಾವುದೂ ಕೂಡ ನೀಡಿಲ್ಲ. ಒಟ್ಟಿನಲ್ಲಿ ಸೈಬರ್ ವಂಚಕರ ಜಾಲವು ಹರಡುತ್ತಿದೆ. ಜೊತೆಗೆ ಅವರು ವಂಚನೆ ಸ್ಟೈಲ್ ಕೂಡ ಬದಲಾಗುತ್ತಿದೆ. ಸರ್ಕಾರ ಮತ್ತು ಪೊಲೀಸರು ಸೈಬರ್ ಕದಿಮರನ್ನ ಮಟ್ಟ ಹಾಕೋಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕಿದೆ. ಅದೇನೇ ಇರಲಿ, ನಿಮ್ಮ ಮೊಬೈಲ್ಗೆ ಯಾವುದೇ APK ಫೈಲ್ ಬಂದರೂ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಮುಗೀತು, ಆಮೇಲೆ ಬಾಯ್ ಬರ್ಕೋಬೇಕಾಗುತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು ಎಲ್ರಿಗೂ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಕೊನೆಯಲ್ಲಿ ಹೇಳುವುದೇನೆಂದ್ರೆ, ಯಾರು ಕೂಡ ಆ ಒಂದು ಫೈಲ್ ಬಂದ್ರೆ ಅಂದ್ರೆ ನಿಮಗೆ ಯಾವುದೇ APK ಆಗಿರಬಹುದು, ಯಾವುದೇ ಆದರೂ ನೀವು ಡೌನ್ಲೋಡ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋದ ಉದ್ದೇಶವಾಗಿರುತ್ತೆ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.